ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದರು. ಅದರ ಜೊತೆಗೇನೆ ದೊಡ್ಡ ಮಟ್ಟದ ಹೋರಾಟ ಮಾಡುವಂತಹ ಮುನ್ಸೂಚನೆಯನ್ನು ಕೂಡ ಕೊಟ್ಟರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಸರ್ಕಾರದ ವಿರುದ್ಧ ವಾರ್ ಶುರು ಮಾಡ್ತಾರಂತೆ ಎಂಬಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವರು ಒಂದೇ ಸಾಲಿನಲ್ಲಿಯೇ ಟಾಂಗ್ ಕೊಟ್ಟಿದ್ದಾರೆ. ವಾರ್ ಮಾಡ್ತಲೇ ಇದ್ದಾರೆ, ಮಾಡಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಈ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷದ ರಾಜಕಾರಣ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರ ಮುಖಾಂತರ ನಡೀತಾ ಇರತಕ್ಕಂಥದ್ದೇನಿದೆ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರ್ಬೋದು, ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತಿನಿಂದ ನನ್ನ ವಾರ್ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಸರ್ ಏನೇನು ಇದೆ, ನಾನು ಇನ್ಮೇಲಿಂದ ವಾರ್ ಶುರು ಮಾಡ್ತೀನಿ ಅಂತ ಮಾಡ್ತಲೇ ಇದ್ದಾರೆ. ಪಾಪ ಸರ್ ಮಾಡ್ತಲೇ ಇದ್ದಾರೆ. ಸರ್ ಇನ್ಮೇಲೆ ಜಾಸ್ತಿ ಆಗ್ತಿದಾರಂತೆ ಸರ್. ಬನ್ನಿ ಕುಮಾರಸ್ವಾಮಿ ಅವರು ಸರ್ ಏನೇನು ಇದೆ, ನಾನು ಇನ್ಮೇಲಿಂದ ವಾರ್ ಶುರು ಮಾಡ್ತೀನಿ ಅಂತ ಮಾಡ್ತಲೇ ಇದ್ದಾರೆ. ಪಾಪ ಸರ್ ಮಾಡ್ತಲೇ ಇದ್ದಾರೆ. ಸರ್ ಇನ್ಮೇಲೆ ಜಾಸ್ತಿ ಆಗ್ತಿದಾರಂತೆ ಸರ್. ಬನ್ನಿ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು 4 ದಿವಸ ಡೆಲ್ಲಿಲಿ ಇರ್ತೀನಿ, 2 ದಿವಸ ಬೆಂಗಳೂರಿನಲ್ಲಿ ಇರ್ತೀನಿ, ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರ್ತೀನಿ, ಇವರು ಮಾಡಿರೋ ಕೆಲಸವನ್ನೆಲ್ಲ ಜನರ ಮುಂದಿಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಕಡೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತೊಂದು ಕಡೆ ಸಿ.ಎಂ. ಸಿದ್ದರಾಮಯ್ಯ ಇಬ್ಬರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡೋಣ ಈ ಕುಮಾರಸ್ವಾಮಿಯವರ ಹೇಳಿಕೆಯ ನಂತರ ಯಾವ ರೀತಿ ಕುಮಾರಸ್ವಾಮಿಯವರು ಸರ್ಕಾರದ ವಿರುದ್ಧ ಟ್ಯಾಕಲ್ ಮಾಡ್ತಾರೆ, ಅದನ್ನು ಹೇಗೆ ಸರ್ಕಾರ ನಿಭಾಯಿಸುತ್ತೆ ಅಂತ ಹೇಳಿ.